Dear students, welcome to 12th session of Business Statistics to BBA 6th semester University of Mysore. ನಾವು ಹಿಂದಿನ ಸೆಷನ್ನಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಇನ್ನೊಂದನ್ನ ಎಲ್ಲಿ ಹೇಗೆ ಅಪ್ಲಿಕೇಬಲ್ ಮಾಡ್ತೀವಿ ಮತ್ತೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ನಾವು ತಿಳ್ಕೊಂಡಿದ್ವಿ. ನಾವು ಈ ಸೆಷನ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಮೂಲಕ ಪ್ರಾಕ್ಟಿಕಲಿ ಹೇಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಿಮಗೆ ಸಿಲೆಬಸ್ ಪ್ರಕಾರ ಲೀನಿಯರ್ ಪ್ರೋಗ್ರಾಮಿಂಗನ್ನು ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡೋದು ಮಾತ್ರ ಇರುತ್ತೆ. ಹಾಗೇನೆ ಓನ್ಲಿ 2 ಫ್ಯಾಕ್ಟರ್ಸ್ ಅಥವಾ 2 ವೇರಿಯೇಬಲ್ಸ್ ಮಾತ್ರ ಇರುತ್ತೆ. ನಿಮಗೆ ನಾಟ್ ಮೋರ್ ದೆನ್ 2 ವೇರಿಯೇಬಲ್ ಇರುವಂಥ ಲೀನಿಯರ್ ಪ್ರೋಗ್ರಾಮಿಂಗ್ನ ಸಾಲ್ವ್ ಮಾಡ್ಲಿಕ್ಕೆ ಇರುತ್ತೆ. ಮತ್ತು ಇದು ಗ್ಯಾರಂಟೀಡ್ 15 ಮಾರ್ಕ್ಸ್ ಕ್ವಶನ್ ನಿಮಗೆ ಎಕ್ಸಾಮ್ಸಲ್ಲಿ ಬಂದೇ ಬರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಇದನ್ನು ಗಮನ ಇಟ್ಟು ಓದ್ಕೊ. ನಾವು ಲೀನಿಯರ್ ಪ್ರೋಗ್ರಾಮಿಂಗ್ನ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂದರೆ the first step in solving the linear programming is formulate the linear programming model. Linear programming model ಏನಂತಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಆಬ್ಜೆಕ್ಟಿವ್ ಫಂಕ್ಷನ್ಸ್ನ ನಾವು ಬರಿಬೇಕು. ಅನಂತರ ಕನ್ಸ್ಟ್ರೈಂಟ್ಸ್ನ ನಾವು ಯಾವ ರೀತಿ ಲೀನಿಯರ್ ಈಕ್ವೇಷನ್ಸ್ ಥರ ನಾವು ಬರಿಬೇಕಾಗುತ್ತೆ. ಸೊ ಈ ಎರಡನ್ನು ಬರೆದ ನಂತರ ನಾವು ಗ್ರಾಫ್ನ ಬರಿಬೇಕಾಗುತ್ತೆ. ಇಲ್ಲಿ ಕನ್ಸ್ಟ್ರೈಂಟ್ಸ್ಗಳಿಗೆ ತಕ್ಕನಾಗಿ ಆ ವ್ಯಾಲ್ಯೂಸ್ಗೆ ಕರೆಕ್ಟಾಗಿ ಅಪ್ಲಿಕೇಬಲ್ ಆಗುವಂಥ ಒಂದು ಗ್ರಾಫ್ನ ಬರೆದು ಪ್ಲಾಟ್ ದ ಕನ್ಸ್ಟೆಂಟ್ ಲೈನ್ನ ಬರಿಬೇಕು. ದಟ್ಸ್ ಅ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಈಚ್ ಸೈಡ್ ಆಫ್ ದ ಕನ್ಸ್ಟೆಂಟ್ ಲೈನ್ನ ಈ ಪ್ರತಿಯೊಂದು ಸೈಡ್ನ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅನಂತರ ಐಡೆಂಟಿಫೈ ದ ಫೀಸಿಬಲ್ ರೀಜನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ತಿಳ್ಕೊತೀವಿ. ಆ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್, ಪ್ಲಾಟ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಆನ್ ದ ಗ್ರಾಫ್ ಅಂಡ್ ಫೈಂಡ್ ದ ಆಪ್ಟಿಮಲ್ ಸೊಲ್ಯೂಷನ್. ನಾವೇನು ಮಾಡಬೇಕು, ಆಬ್ಜೆಕ್ಟಿವ್ ಫಂಕ್ಷನನ್ನು ನಾವು ಸಾಲ್ವ್ ಮಾಡೋದ್ರ ಮೂಲಕ ಆಪ್ಟಿಮಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ ಆಟೋಮ್ಯಾಟಿಕಲಿ ಅರ್ಥ ಆಗುತ್ತೆ. ದಿಸ್ ಈಸ್ ಅ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಎ ಕಂಪನಿ ಪ್ರೊಡ್ಯೂಸಸ್ 2 ಆರ್ಟಿಕಲ್ ಎಕ್ಸ್ ಅಂಡ್ ವೈ. ಇನ್ನೊಮ್ಮೆ ನೋಡಿ, ಎ ಕಂಪನಿ ಪ್ರೊಡ್ಯೂಸಸ್ 2 ಆರ್ಟಿಕಲ್ಸ್ ಎಕ್ಸ್ ಅಂಡ್ ವೈ. ದೇರ್ ಆರ್ 2 ಡಿಪಾರ್ಟ್ಮೆಂಟ್ಸ್ ಥ್ರೂ ವಿಚ್ ದ ಆರ್ಟಿಕಲ್ಸ್ ಆರ್ ಪ್ರೊಸೆಸ್ಡ್. ಈ 2 ಆರ್ಟಿಕಲ್ನ 2 ಡಿಪಾರ್ಟ್ಮೆಂಟ್ಗಳ ಥ್ರೂ ಬರಬೇಕು. ಒಂದು ಅಸೆಂಬ್ಲಿಂಗು, ಇನ್ನೊಂದು ಫಿನಿಶಿಂಗ್. ಅಸೆಂಬ್ಲಿಂಗ್ ಅಂಡ್ ಫಿನಿಶಿಂಗ್. ದ ಪೊಟೆನ್ಷಿಯಲ್ ಕೆಪಾಸಿಟಿ ಆಫ್ ಅಸೆಂಬ್ಲಿ ಡಿಪಾರ್ಟ್ಮೆಂಟ್ ಈಸ್ 60 hours per week. ಅಸೆಂಬ್ಲಿ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಎಷ್ಟು ಅವರ್ಸ್ ವರ್ಕ್ ಮಾಡಿಸ್ಬೋದು? ಒಂದು ವಾರದಲ್ಲಿ 60 hours ವರ್ಕ್ ಮಾಡ್ಬೋದು. ದಿಸ್ ಈಸ್ ಎ ಲಿಮಿಟೇಷನ್ ಆರ್ ಕನ್ಸ್ಟ್ರೈಂಟ್. ಓಕೆ. And that of finishing department is 48 hours per week. Finishing department ಅಲ್ಲಿ ಎಷ್ಟು ಅವರ್ ಇದೆ? ಟೋಟಲ್ 48 hours ಇದೆ. ಇದು ಕೂಡ ಒಂದು ಲಿಮಿಟೇಷನ್. ಈ ಎಕ್ಸ್ ಮತ್ತೆ ವೈ 2 ಡಿಪಾರ್ಟ್ಮೆಂಟಿಂದ ಬರಬೇಕು. ನೋಡ್ಕೊಳ್ಳಿ, ಒಂದು ಅಸೆಂಬ್ಲಿಂಗ್ ಡಿಪಾರ್ಟ್ಮೆಂಟ್, ಇನ್ನೊಂದು ಫಿನಿಶಿಂಗ್ ಡಿಪಾರ್ಟ್ಮೆಂಟ್. ಅಸೆಂಬ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಅವರ್ಸ್ ಇದೆ? 60 hours ಇದೆ. ಫಿನಿಶಿಂಗ್ ಡಿಪಾರ್ಟ್ಮೆಂಟಲ್ಲಿ 48 hours ಇದೆ. Next part, the production of 1 unit of X requires 4 hours of assembly and 2 hours of finishing. ಈ X ಅನ್ನ ಒಂದು ಪ್ರಾಡಕ್ಟ್ಗೆ ಏನು ಬೇಕು? 4 hours assembly and 2 hours of finishing. This is for X. Okay, X ಗೆ 4 hours assembly ಮತ್ತೆ 2 hours finishing. Each unit of Y requires 2 hours of assembly. ಈ Y ಗೆ 2 hours assembly and 4 hours of finishing. 4 hours finishing ಬೇಕು. ಓಕೆ.
This is y. If the profit of rupees 8 per unit of x and rupees 6 per unit of y, how many units of each product to be produced to maximize the profit? ನೋಡಿ x ಪ್ರಾಡಕ್ಟ್ ಮೇಲೆ 8 rupees ಪ್ರಾಫಿಟ್ ಬರುತ್ತೆ, y ಪ್ರಾಡಕ್ಟ್ ಮೇಲೆ 6 rupees ಪ್ರಾಫಿಟ್ ಬರುತ್ತೆ, ರೈಟ್? ಸೊ ಹೀಗಿರುವಾಗ ನಾವು ಎಷ್ಟು ಯೂನಿಟ್ಸ್ ಆಫ್ ಎಕ್ಸ್ನ ಮತ್ತು ಎಷ್ಟು ಯೂನಿಟ್ ಆಫ್ ವೈನ ಪ್ರೊಡ್ಯೂಸ್ ಮಾಡಿದರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ಅ ಪ್ರಾಬ್ಲಮ್. ಸೊ ನಾನು ಹೇಳಿದಾಗೆ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಪುಟ್ ದ ಮ್ಯಾಕ್ಸಿಮಮ್ ಫಂಕ್ಷನ್, ಆಬ್ಜೆಕ್ಟಿವ್ ಫಂಕ್ಷನ್ ಯಾವಾಗಲೂ ಆಬ್ವಿಯಸ್ಲಿ ಏನಾಗಿರುತ್ತೆ, ನಾವು ಝೆಡ್ ಅಂದರೆ ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ಅದನ್ನು ನಾವು ಝೆಡ್ ಅನ್ನೋ ಲೆಟರಿಂದ ನಾವು ತೋರಿಸ್ತೀವಿ. ದಟ್ ಈಸ್ ಮ್ಯಾಕ್ಸಿಮೈಸ್ ಝೆಡ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ಹೇಗೆ? ಕಾಂಬಿನೇಷನ್ ಆಫ್ ಎಕ್ಸಿಂದ ಎಷ್ಟು ಪ್ರಾಫಿಟ್ ಬರುತ್ತೆ, 1 ಯೂನಿಟಿಂದ 8 rupees, ಹಾಗೆ ವೈ ಪ್ರಾಡಕ್ಟಿಂದ 6 rupees 1 ಯೂನಿಟ್, ವೈಯಿಂದ 6 rupees ಪ್ರಾಫಿಟ್ ಬರುತ್ತೆ. ಓಕೆನಾ? ಇದನ್ನು ನಾವೇನು ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡಬೇಕು, ಆದಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ತೆಗಿಬೇಕು. ಸೊ ನಾವೇನು ಫಸ್ಟ್ ಬರೆದ್ವಿ, ಆಬ್ಜೆಕ್ಟಿವ್ ಫಂಕ್ಷನ್ಸ್ನ ಬರೆದ್ವಿ. ಸಬ್ಜೆಕ್ಟ್ ಕನ್ಸ್ಟ್ರೈಂಟ್ಸ್ನ ಬರಿಬೇಕು ನಾವು. ನೆಕ್ಸ್ಟ್ ಕನ್ಸ್ಟ್ರೈಂಟ್ ಏನು, ದಿಸ್ ಆರ್ ದ ಲಿಮಿಟೇಷನ್. ಏನು ಇಲ್ಲಿ ಕೊಟ್ಟಿರೋದು, 60 hours ಅಸೆಂಬ್ಲಿ ಡಿಪಾರ್ಟ್ಮೆಂಟಲ್ಲಿ ಟೈಮ್ ಇದೆ, 48 hours ಫಿನಿಶಿಂಗ್ ಡಿಪಾರ್ಟ್ಮೆಂಟಲ್ಲಿದೆ. ಫಸ್ಟ್ ಈ ಲಿಮಿಟೇಷನ್ಗೆ ಬರೋಣ. ಅಸೆಂಬ್ಲಿ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ವರ್ಕ್ ಅವರ್ಸ್ ಎಷ್ಟಿದೆ, 60 ಇದೆ. ಎಕ್ಸ್ಗೆ ಎಷ್ಟು ಬೇಕು, ಅಸೆಂಬ್ಲಿಯ ಡಿಪಾರ್ಟ್ಮೆಂಟ್ಗೆ 4 hours ಬೇಕು, ವೈಗೆ 2 hours ಬೇಕು. ಸೊ ಇಲ್ಲಿ ಬರೆದಿದೆ ನೋಡಿ, ಫಸ್ಟ್ ಕನ್ಸ್ಟ್ರೈಂಟ್ 4x, 4 hours per unit of x, 4 hours ಬೇಕು, ಪ್ಲಸ್ 2y, ದಟ್ ಈಸ್ ಪ್ರತಿಯೊಂದು ವೈಗೆ ಎಷ್ಟು ಬೇಕು, 2 hours ಬೇಕು ಅಸೆಂಬ್ಲಿ. ಸೊ ದಟ್ ಟೋಟಲ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60. ಕನ್ಸ್ಟ್ರೈಂಟ್ನ ನೀವು ಬರಿಬೇಕಾದ್ರೆ ಯಾವಾಗಲೂ ಕೂಡ ಇದೇ ಥರ ಬರಿಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60. ಯಾಕಂತಂದರೆ 60 hours ಮ್ಯಾಕ್ಸಿಮಮ್ ವರ್ಕ್ ಮಾಡ್ಬೋದು ಅಸೆಂಬ್ಲಿ ಡಿಪಾರ್ಟ್ಮೆಂಟಲ್ಲಿ. ಮ್ಯಾಕ್ಸಿಮಮ್ 60ಗಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ 60ಗಿಂತ ಕಡಿಮೆ ನಾವು ಯುಟಿಲೈಸ್ ಮಾಡ್ಬೋದು, ರೈಟ್? ನೆಕ್ಸ್ಟ್ ವಿ ಕಮ್ ಟು ದ ಫಿನಿಶಿಂಗ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಎಷ್ಟು ಅವರ್ಸ್ ಇದೆ, 48 hours. ಎಕ್ಸ್ಗೆ ಎಷ್ಟು ಬೇಕು, 2 hours ಬೇಕು, ಹಾಗೇನೆ ವೈಗೆ ಎಷ್ಟು ಬೇಕು, 4 hours ಬೇಕು. ಅದನ್ನು ನಾನು ಸೆಕೆಂಡ್ ಕನ್ಸ್ಟೆಂಟ್ ಇಲ್ಲಿ ಬರ್ದಿದ್ದೀನಿ ನೋಡಿ, 2x, 2 hours ಆಫ್ ಎಕ್ಸ್ ಬೇಕು, ಎಕ್ಸ್ಗೆ 2 hours ಬೇಕು, ಪ್ಲಸ್ ವೈಗೆ 4 hours. ಟೋಟಲ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 48 hours. ಅನದರ್ ಕಂಡೀಷನ್ ಈಸ್ ಎಕ್ಸ್ ಮತ್ತು ವೈ ಏನಾಗಿರಬೇಕು, ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರಬೇಕು, ಅಥವಾ ಬೋತ್ ಎಕ್ಸ್ ಆ್ಯಂಡ್ ವೈ 0 ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ. ಇಟ್ ಕೆನಾಟ್ ಗೋ ನೆಗೆಟಿವ್. ದಿಸ್ ಈಸ್ ದ ಕನ್ಸ್ಟ್ರೈಂಟ್ ಫಂಕ್ಷನ್. ಫಸ್ಟ್ ಸ್ಟೆಪ್ ನಾವು ಏನು ಮಾಡಿದ್ದೀವಿ, LPP ಮಾಡೆಲ್ನ ಬರೆದಿದ್ದೀವಿ. ದಟ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್ ಆ್ಯಂಡ್ ಕನ್ಸ್ಟ್ರೈಂಟ್. ಈ ಆಬ್ಜೆಕ್ಟಿವ್ ಫಂಕ್ಷನ್ನ ಮತ್ತು ಕನ್ಸ್ಟ್ರೈಂಟ್ನ ಬರೆದ ನಂತರ ನಾವೇನು ಮಾಡಬೇಕು, ಗ್ರಾಫ್ನ ಹಾಕಬೇಕು. ಸೊ ಗ್ರಾಫ್ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು, ಗ್ರಾಫ್ ಹಾಕಲಿಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಈ ಎರಡು ಈಕ್ವೇಷನ್ ಕನ್ಸ್ಟ್ರೈಂಟ್ಸ್ ನೋಡಿದ್ರಲ್ಲ, 4x + 2y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60. ಹಾಗೆ ಸೆಕೆಂಡ್ ಈಕ್ವೇಷನ್ ಕನ್ಸ್ಟೆಂಟ್ದು 2x + 4y = 48. ಈ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಗ್ರಾಫಲ್ಲಿ ಎಕ್ಸ್ ಮತ್ತು ಆಕ್ಸಿಸ್, ವೈ ಆಕ್ಸಿಸ್ ಇರುತ್ತಲ್ಲ, ಇದನ್ನು ನಾವು ಇದರಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ, ದಿಸ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಲೆಟ್ ಅಸ್ ಸಿ. ನಾವು ಫಸ್ಟ್ ಈಕ್ವೇಷನ್ ತಗೊಳ್ಳೋಣ. ಫಸ್ಟ್ ಇನ್ ಈಕ್ವೇಷನ್ 1, ದಟ್ ಈಸ್ 4x + 2y = 60. ಈ 4x ಮತ್ತು 2y ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂಗೆ ಏನು ಮಾಡ್ತೀವಿ, ಫಸ್ಟು 0 ಹಾಕ್ಕೊಳ್ತೀವಿ. ಸೊ ಎಕ್ಸ್ ಏನಾದ್ರು 0 ಇದ್ದರೆ,
ಅವಾಗ ಏನಾಗುತ್ತೆ 0x + 2y = 40 ಆಗುತ್ತೆ, ರೈಟ್. ಸೊ ಹಾಗಿರುವಾಗ y ವ್ಯಾಲ್ಯೂ ಎಷ್ಟಾಗುತ್ತೆ 60 / 2. ಈ y = 60 / 2 30. ಅಕಸ್ಮಾತ್ x ಏನಾದ್ರು 0 ಆದರೆ y ವ್ಯಾಲ್ಯೂ ಎಷ್ಟಾಗುತ್ತೆ 30 ಆಗುತ್ತೆ. ಅದೇ ರೀತಿ y ವ್ಯಾಲ್ಯೂ 0 ಆದರೆ ಫಸ್ಟ್ ಈಕ್ವೇಷನಲ್ಲಿ y ವ್ಯಾಲ್ಯೂ 0 ಆದರೆ ನೋಡಿ 4x + 2 0y = 60. ಸೊ ಹಾಗಾದಾಗ x = 60 / 40. ಅವಾಗ ಏನಾಗುತ್ತೆ 0, x ವ್ಯಾಲ್ಯೂ 15 ಬರುತ್ತೆ. ಸೊ 0 and 30 and 15 and 0 are the 2 points in the straight line given by equation 1. ಸೊ ಈ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ, ದಟ್ ಈಸ್ 4x + 2y = 60 ಇದ್ದಾಗ ಈ ಈಕ್ವೇಷನ್ ನೋಡಿದಾಗ x ಏನಾದರೂ 0 ಇದ್ದರೆ y ವ್ಯಾಲ್ಯೂ ಎಷ್ಟಾಗುತ್ತೆ 30, ದಟ್ ಈಸ್ 60 / 2. ಅಕಸ್ಮಾತ್ y ಏನಾದರೂ 0 ಇದ್ದಾಗ x ವ್ಯಾಲ್ಯೂ ಎಷ್ಟು ಬರುತ್ತೆ 15, ದಟ್ ಈಸ್ 60 / 4. ದಿಸ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಕನ್ಸ್ಟ್ರೆಂಟ್ 1ಗೆ ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. x 0 ಇದ್ದಾಗ y 30 ಬರುತ್ತೆ, ಹಾಗೆಯೇ y 0 ಇದ್ದಾಗ x 15 ಬರುತ್ತೆ. ಸೊ ಈಗ ಫಸ್ಟ್ ಈಕ್ವೇಷನ್ ಆಯಿತು. ನೆಕ್ಸ್ಟ್ ವಿ ಗೋ ಟು ದ ಸೆಕೆಂಡ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಇಲ್ಲಿ ನೋಡಿ 2x + 4y = 48. 2x 4y = 48. ಈ ಈಕ್ವೇಷನ್ನಲ್ಲಿ ಇಫ್ ಯು ಟೇಕ್ x is 0, xನ ನಾವು 0 ಅಂತ ಕನ್ಸಿಡರ್ ಮಾಡಿದರೆ y ವ್ಯಾಲ್ಯೂ ಎಷ್ಟಾಗುತ್ತೆ y = 48 / 4. therefore y = 12. ಸೊ x 0 ಇದ್ದಾಗ y ವ್ಯಾಲ್ಯೂ ಎಷ್ಟು ಬಂತು 12 ಬಂತು. ಹಾಗೆಯೇ y ಏನಾದ್ರು 0 ಇದ್ದಾಗ y ಇಲ್ಲಿ 0 ಆದಾಗ ಈ y 0 ಆದಾಗ x ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 48 / 24, ದಟ್ ಈಸ್ x = 24. ಸೊ 0 and 12 and 24 and 0 are the 2 points on the straight line represented by the equation 2. That is x ವ್ಯಾಲ್ಯೂ ಏನಾದ್ರು 0 ಇದ್ದರೆ y ವ್ಯಾಲ್ಯೂ 12 ಆಗುತ್ತೆ. ಹಾಗೆಯೇ y ವ್ಯಾಲ್ಯೂ ಏನಾದ್ರು 0 ಇದ್ದರೆ x ವ್ಯಾಲ್ಯೂ 24 ಆಗಿರುತ್ತೆ. ಸೊ ಈ ಸೆಕೆಂಡ್ ಈಕ್ವೇಷನ್ಗೂ ಕೂಡ ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವೇನು ಮಾಡೋಣ, ಗ್ರಾಫಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ದಿಸ್ ಈಸ್ ಹೌ ದ ಗ್ರಾಫ್ ಲುಕ್ಸ್. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ಸ್ಟ್ರೈಂಟ್ 1 ನೋಡಿ, 4x + 2y = 60. ಓಕೆ, 4x + 2y = 40 ಇದ್ದಾಗ ನೋಡಿ x 0 ಇದ್ದರೆ y ಏನಾಗುತ್ತೆ 30. ಫಸ್ಟ್ ಈಕ್ವೇಷನ್ ನಾವು ನೋಡೋಣ. ಫಸ್ಟ್ ಈಕ್ವೇಷನ್ ಈಸ್ ಇನ್ ದ blue line, that is 4x + 2y = 60. ನೋಡಿ x ವ್ಯಾಲ್ಯೂ 0, x ವ್ಯಾಲ್ಯೂ ಎಲ್ಲಿ 0 ಇರುತ್ತೆ, ಇಲ್ಲಿದೆ ಈ ಪಾಯಿಂಟ್. ಫಸ್ಟ್ ಪಾಯಿಂಟಲ್ಲಿ ದಿಸ್ ಇಸ್ ಹಾರಿಜಾಂಟಲ್ ಆಕ್ಸಿಸ್ ಇಸ್ x ಆಕ್ಸಿಸ್, ಹಾಗೆ ವರ್ಟಿಕಲ್ ಆಕ್ಸಿಸ್ ಇಸ್ y ಆಕ್ಸಿಸ್. x 0 ಇದ್ದಾಗ y ಏನಾಗುತ್ತೆ 30. x ಎಲ್ಲಿ 0 ಇರುತ್ತೆ, ಈ ಪಾಯಿಂಟ್ ಫಸ್ಟ್ ಪಾಯಿಂಟಲ್ಲಿ 0 ಇರುತ್ತೆ. ಹಾಗೆಯೇ ಈ ಎಲ್ಲ ವರ್ಟಿಕಲ್ ಲೈನ್ ಫಸ್ಟ್ ಲೈನಲ್ಲಿ x ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ, ರೈಟ್. ಈ ಫಸ್ಟ್ ಆಕ್ಸಿಸ್ ನಾನು ಪಾಯಿಂಟ್ ಮಾಡ್ತಿದ್ದೀನಲ್ಲ, ಈ ಪಾಯಿಂಟಲ್ಲಿ x ವ್ಯಾಲ್ಯೂ ಎಲ್ಲ ಕಡೆನೂ 0 ಆಗಿರುತ್ತೆ. x 0 ಇದ್ದಾಗ y is 30. This is a point. Okay, this is the first point. Okay, next y 0 ಇದ್ದಾಗ x ವ್ಯಾಲ್ಯೂ ಎಷ್ಟಿರುತ್ತೆ 15. ಸೊ y ವ್ಯಾಲ್ಯೂ ಎಲ್ಲಿ 0 ಇರುತ್ತೆ, ಈ ಪಾಯಿಂಟ್ ಫಸ್ಟ್ ಪಾಯಿಂಟ್ 0 0 ಇರೋದು, ಮತ್ತು ಈ ಲೈನಲ್ಲಿ ಫುಲ್ಲಿ ಲೈನ್ ಫಸ್ಟ್ ಹಾರಿಜಾಂಟಲ್ ಲೈನ್ ನಾನು ತೋರಿಸ್ತಾ ಇರೋಂಥ ಎಲ್ಲ ಹಾರಿಜಾಂಟಲ್ ಲೈನಲ್ಲೂ ಕೂಡ y ವ್ಯಾಲ್ಯೂ 0 ಆಗುತ್ತೆ.
y 0 ಇದ್ದಾಗ x ವ್ಯಾಲ್ಯೂ ಎಷ್ಟಾಗಿರುತ್ತೆ 15. ಸೊ ಈ ಪಾಯಿಂಟಲ್ಲಿ y x ವ್ಯಾಲ್ಯೂ 15 ಆಯಿತು. ಅದನ್ನು ನಾವು ಏನು ಮಾಡಬೇಕು, ಸ್ಟ್ರೈಟ್ ಲೈನ್ ಬರೆಯೋದ್ರ ಮೂಲಕ ಈ ಈಕ್ವೇಷನನ್ನು ಗ್ರಾಫಲ್ಲಿ ಹಾಕಬೇಕು. ಹಾಗೆಯೇ ವಿ ವಾಂಟ್ ದ ಸೆಕೆಂಡ್ ಕನ್ಸ್ಟ್ರೈಂಟ್. ದಿಸ್ ಇಸ್ ಆರೆಂಜ್ ಲೈನ್. ಸೆಕೆಂಡ್ ಕನ್ಸ್ಟ್ರೈಂಟ್ ನೋಡಿ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 12. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲೆಲ್ಲ ಈ ರೀಜನಲ್ಲೆಲ್ಲ 0 ಇರುತ್ತೆ. ಸೊ ಆವಾಗ y ವ್ಯಾಲ್ಯೂ 12 ಇದೆ. ಸೊ 12ನ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಹೈಲೈಟ್ ಮಾಡ್ತಿರೋದು. ಹಾಗೆಯೇ ನೆಕ್ಸ್ಟ್ y ವ್ಯಾಲ್ಯೂ 0 ಇದ್ದಾಗ x ವ್ಯಾಲ್ಯೂ ಎಷ್ಟಿರುತ್ತೆ 24. ಇದು ಫಸ್ಟ್ ಹಾರಿಸಾಂಟಲ್ ಆಕ್ಸಿಸಲ್ಲಿ ಈ ಎಲ್ಲ ಪ್ಲೇಸಲ್ಲೂ y ವ್ಯಾಲ್ಯೂ 0 ಇರುತ್ತೆ. ಹಾಗೆಯೇ ಅದಕ್ಕೆ x ವ್ಯಾಲ್ಯೂ ಎಷ್ಟು ಬಂತು, ಕರೆಸ್ಪಾಂಡಿಂಗ್ x ವ್ಯಾಲ್ಯೂ ಕಮ್ಸ್ 24ನ ನಾನು ಮಾರ್ಕ್ ಮಾಡಿ. ಸೊ ಈ ರೀತಿ ನಾವೇನು ಮಾಡ್ಬೋದು, ಮಾರ್ಕ್ ಮಾಡಿ. ಈ ಫಸ್ಟ್ ಕನ್ಸ್ಟ್ರೆಂಟ್ ನೋಡಿ, ಇಟ್ ಶುಡ್ ಬಿ ಲೆಸ್ ದೆನ್ 60. ಈ ಪಾಯಿಂಟಲ್ಲೂ ನೋಡಿ, ದಟ್ ಈಸ್ 60 ಅವರ್ಸ್. 60 ಅವರ್ಸ್ ಇರುತ್ತೆ. ಅಂದರೆ 1 ಯೂನಿಟ್ ಆಫ್ ವೈನ ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಏನು ಬೇಕು, 2 ಅವರ್ಸ್ ಆಫ್ ಫಿನಿಶಿಂಗ್ ಬೇಕು. ಹಾಗಾಗಿ ನಾವು ಪೂರ್ತಿ ಯೂನಿಟ್ಸ್ನ ವೈನೇ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಎಷ್ಟು 30 ಯೂನಿಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಹಾಗೇನೆ ಅಸೆಂಬ್ಲಿಗೆ, ದಿಸ್ ಇಸ್ ಅಸೆಂಬ್ಲಿಂಗ್ ಅಲ್ಲಿ ಪೂರ್ತಿ ವೈನೇ ಪ್ರೊಡ್ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ 30 ಯೂನಿಟ್ಸ್ನ ಮಾಡ್ಬೋದು. ಯಾಕೆಂದರೆ ಇಟ್ ಟೇಕ್ಸ್ 2 ಅವರ್ಸ್, ಮ್ಯಾಕ್ಸಿಮಮ್ ಅವೈಲಬಲ್ ಈಸ್ 60 ಅವರ್ಸ್. ಹಾಗೆ ನಾವು ಪೂರ್ತಿ ಎಕ್ಸ್ನೇ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ 15 ಯೂನಿಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಈ ಲೈನ್ಗಿಂತ ಒಳಗಡೆ ಇಸ್ ಅ ಪಾಸಿಬಿಲಿಟಿ. 0 ಯೂನಿಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ನಾವು ಬರೀ ಎಕ್ಸ್ನೇ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತಂದರೆ 15 ಯೂನಿಟ್ಸ್. ಬರೀ ನಾವು ವೈನೇ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ 30 ಯೂನಿಟ್ಸ್ ಆಫ್ ವೈ. ಸೊ ದಿಸ್ ಈಸ್, ವಿ ಕಾಲ್ ಇಟ್ ಆಸ್ ಪಾಸಿಬಿಲಿಟಿ. ಫಸ್ಟ್ ಕನ್ಸ್ಟ್ರೈಂಟ್ನಾಗೆ ನಾವು ಏನು ಮಾಡ್ಬೋದು, ಈ ಏರಿಯಾದಲ್ಲಿರೋ ಅಂಥ ಇದನ್ನು ನಾವು ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದು. ದಟ್ ಈಸ್ ಅಸೆಂಬ್ಲಿಯಲ್ಲಿ. ಇದಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಿ, ಎಕ್ಸ್ನ ಕೂಡ ಮ್ಯಾಕ್ಸಿಮಮ್ ಎಷ್ಟು 15 ಪ್ರೊಡ್ಯೂಸ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚಿಗೆ 16 ಯೂನಿಟ್ನ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲೂ ಕೂಡ ಮ್ಯಾಕ್ಸಿಮಮ್ 30 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು ವೈದು. ಅದಕ್ಕಿಂತ 1 ಯೂನಿಟ್ ಕೂಡ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿ, ಬಿಕಾಸ್ ಮ್ಯಾಕ್ಸಿಮಮ್ ಅವೈಲಬಲ್ resources 60 hours only, right? So ಹಾಗೇನೆ when we come to the second constraint, when maximum total hours available is 48 hours, 2 hours per unit of x, that is 2 hours x ಅನ್ನೋ ಪ್ರಾಡಕ್ಟ್ಗೆ 2 hours ಫಿನಿಶಿಂಗ್ ಬೇಕು. ಹಾಗೆ y ಅನ್ನೋ ಪ್ರಾಡಕ್ಟ್ಗೆ 4 hours ಫಿನಿಶಿಂಗ್ ಬೇಕು. ಆವಾಗ ನೋಡಿ, ಬರೀ ಎಕ್ಸ್ನೇ ಪ್ರೊಡ್ಯೂಸ್ ಮಾಡಿದರೆ ನಾವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು 24. ಬರೀ ವೈನೇ ಪ್ರೊಡ್ಯೂಸ್ ಮಾಡಿದರೆ ಎಷ್ಟು ಮಾಡ್ಬೋದು 12ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಹಾಗಾಗಿ ಫಿನಿಶಿಂಗ್ ಬಂದಾಗ ನಾವು ಇಷ್ಟು ಮಾತ್ರ ನಾವು ಪ್ರೊಡ್ಯೂಸ್ ಮಾಡ್ಬೋದು, ರೈಟ್? ನಾನು ಈ ರೀತಿ ಹಾಕ್ತೀನಿ, ಇಷ್ಟು ಮಾತ್ರ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಈ ಆರೆಂಜ್ ಲೈನ್ಗಿಂತ ಕೆಳಗಡೆ ಮಾತ್ರ ನಮಗೇನಾಗುತ್ತೆ, ಪಾಸಿಬಿಲಿಟೀಸ್ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕಾಗಲ್ಲ. ಇದಕ್ಕಿಂತ ಆರೆಂಜ್ ಲೈನ್ಗಿಂತ ಮೇಲೆ ಕೂಡ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಸೊ ಈ ಆರೆಂಜ್ ಲೈನ್ ಮತ್ತು ಈ ಬ್ಲೂ ಲೈನ್ ಎರಡೂ ಯಾವ ರೀಜನ್ನಲ್ಲಿ ಇದೆಯೋ, ಪಾಸಿಬಿಲಿಟೀಸ್ ರೀಜನ್ನಲ್ಲಿ ಇದೆಯೋ, ಅದನ್ನು ಮಾತ್ರ ನಾವೇನಂತೀವಿ ಫೀಸಿಬಲ್ ರೀಜನ್ ಅಂತ ಕರಿತೀವಿ, ರೈಟ್? ಲುಕ್, ಇದನ್ನು ನಾವೇನಂತ ಕರಿತೀವಿ, ಫೀಸಿಬಲ್ ರೀಜನ್ ಅಂತ ಕರಿತೀವಿ. ನಾವು ಈ ಫೀಸಿಬಲ್ ರೀಜನನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ನಾನು ಫೀಸಿಬಲ್ ರೀಜನನ್ನು ಈ ಗ್ರೀನ್ ಶೇಡೆಡ್ ಏರಿಯಾದಲ್ಲಿ ಹಾಕಿದ್ದೀನಿ. ಇದನ್ನು ನಾವೇನಂತ ಕರಿತೀವಿ, ಫೀಸಿಬಲ್ ರೀಜನ್ ಅಂತ. ಈ ಫೀಸಿಬಲ್ ರೀಜನನ್ನು ನಾವು ಫೈಂಡ್ ಔಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಕಾರ್ನರ್ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಎ, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಈಸ್ ಸಿ. ಈ ಕಾರ್ನರ್ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ವಲ್ಲ, ಏನಲ್ಲಿ ನೋಡಿ
4 ಕಾರ್ನರ್ ಪಾಯಿಂಟ್ ಬಂತು, ಓ ಎ ಬಿ ಆ್ಯಂಡ್ ಸಿ. ಈ ರೀಜನ್ನಲ್ಲಿ ಮಾತ್ರ ನಮಗೆ ಈ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಇದೆ. ಸೊ ಈ ಫಸ್ಟ್ 0 ಪಾಯಿಂಟಲ್ಲಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂನು 0, ವೈ ವ್ಯಾಲ್ಯೂನು 0 ಪ್ರೊಡಕ್ಷನ್. ಓಕೆನಾ. ನೆಕ್ಸ್ಟ್ ಎ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 15. ನಾವು ಮ್ಯಾಕ್ಸಿಮಮ್ ಎಷ್ಟು 15 ಯೂನಿಟ್ಸ್ ಆಫ್ ಏನೇ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ವೈ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದೀವಿ 0. ಓಕೆ. ನೆಕ್ಸ್ಟ್ ವಿ ಕಮ್ ಟು ದ ಸಿನಲ್ಲಿ ನೋಡಿ, ಈ ಫೀಸಿಬಲ್ ರೀಜನ್ದು ಕಾರ್ನರ್ ಪಾಯಿಂಟ್ ಎಷ್ಟು ಬಂದಿದೆ 12 ಬಂದಿದೆ ಇಲ್ಲಿ. ಸೊ ಇಲ್ಲಿ ವೈ ವ್ಯಾಲ್ಯೂ ಎಷ್ಟು 12, ಬಟ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 0. ದಿಸ್ ಈಸ್ ಸಿ. ಹಾಗೆಯೇ ಇನ್ನೊಂದು ಪಾಯಿಂಟ್ ಏನಿದೆ ಬಿನಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 12 ಇದೆ, ಬಿ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟಿದೆ 6 ಇದೆ. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಬಿದು ವ್ಯಾಲ್ಯೂಸ್ ಎಕ್ಸ್ ವ್ಯಾಲ್ಯೂ 12 ಮತ್ತು ವೈ ವ್ಯಾಲ್ಯೂ 6 ಇದೆ. ಸೊ ನಾವೀಗ ಈ ಎಲ್ಲ ಕಾರ್ನರ್ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡಿ, ಕಾರ್ನರ್ ಪಾಯಿಂಟ್ಸ್ನ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಈ ಪ್ರತಿಯೊಂದು ಪಾಯಿಂಟಲ್ಲಿ ಅಂತಂದರೆ ನಾವು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಬರೀ 15 ಯೂನಿಟ್ಸು ಏನ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ 12 ಯೂನಿಟ್ ವೈನ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ 12 ಯೂನಿಟ್ಸ್ ಆಫ್ ಎಕ್ಸ್ ಆ್ಯಂಡ್ 6 ಯೂನಿಟ್ ಆಫ್ ವೈನ ಪ್ರೊಡ್ಯೂಸ್ ಮಾಡ್ಬೋದು. ಈ 3 ಕೋರ್ಸಸ್ ಆಫ್ ಆ್ಯಕ್ಷನ್ನಲ್ಲಿ ಎ ಬಿ ಆ್ಯಂಡ್ ಸಿ ಆ್ಯಂಡ್ ಓ ಎಲ್ಲಿ ನಮಗೆ ಪ್ರಾಫಿಟ್ ಜಾಸ್ತಿ ಇರುತ್ತೋ ಅದನ್ನೇ ನಾವೇನಂತ ಕರಿತೀವಿ, ಮ್ಯಾಕ್ಸಿಮೈಸೇಷನ್ ಪ್ರಾಫಿಟ್ ಅಂತ ಕರಿತೀವಿ, ಅಥವಾ ಆಪ್ಟಿಮಮ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಏನಲ್ಲೇನು ನಮ್ಮ ಆಬ್ಜೆಕ್ಟಿವ್ ಫಂಕ್ಷನ್ ನೀವು ನೋಡಿದ್ದೀರಲ್ಲ, ಫಸ್ಟ್ ನೋಡಿದ್ವಿ. ದಟ್ ಈಸ್ 1 ಯೂನಿಟ್ ಆಫ್ ಎಕ್ಸ್ಗೆ 8 ರೂಪೀಸ್ ಪ್ರಾಫಿಟ್ ಬರುತ್ತೆ, 1 ಯೂನಿಟ್ ಆಫ್ ವೈಗೆ 6 ರೂಪೀಸ್ ಪ್ರಾಫಿಟ್ ಬರುತ್ತೆ. ಫಸ್ಟ್ ಪಾಯಿಂಟಲ್ಲಿ 0ನಲ್ಲಿ ಏನಾಗುತ್ತೆ, 0 ಪ್ರೊಡಕ್ಷನ್, 0ನೇ ಪ್ರಾಫಿಟ್ ಇರುತ್ತೆ. ಓಕೆ. ನೆಕ್ಸ್ಟ್ ವಿ ಕಮ್ ಟು ದ ಪಾಯಿಂಟ್ ಎ ಪಾಯಿಂಟಲ್ಲಿ ಏನಾಗಿದೆ, 15 ಯೂನಿಟ್ಸ್ ಆಫ್ ಎಕ್ಸ್ನ ಪ್ರೊಡ್ಯೂಸ್ ಮಾಡಿದ್ವಿ, 0 ಯೂನಿಟ್ ವೈನ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಪ್ರಾಫಿಟ್ ಎಷ್ಟಾಗುತ್ತೆ, 8 × 15 + 0 × 6 ಎಷ್ಟು ಪ್ರಾಫಿಟ್ ಆಗುತ್ತೆ, 120 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಬರ್ತೀವಿ. ಹಾಗೆಯೇ ಈ ಕಮ್ ಟು ದ ಸಿನಲ್ಲಿ ಏನಾಗಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದೀವಿ, 0 ಯೂನಿಟ್ ಆಫ್ ಎಕ್ಸ್ ಆ್ಯಂಡ್ 12 ಯೂನಿಟ್ಸ್ ಆಫ್ ವೈ. ಸೊ ಪ್ರಾಫಿಟ್ ಎಷ್ಟಾಗುತ್ತೆ, 0 × 8 + 12 × 6 ಪ್ರಾಫಿಟ್ ಎಷ್ಟಿದೆ 72. ನಾವು ಲಾಸ್ಟ್ಲಿ ವಿ ಕಮ್ ಟು ದ ಬಿನಲ್ಲಿ ಏನಾಗಿದೆ, ನಾವು 12 ಯೂನಿಟ್ಸ್ ಆಫ್ ಎಕ್ಸ್ನ ಪ್ರೊಡ್ಯೂಸ್ ಮಾಡಿದ್ವಿ, 6 ಯೂನಿಟ್ಸ್ ಆಫ್ ವೈನ ಪ್ರೊಡ್ಯೂಸ್ ಮಾಡಿದ್ವಿ. ಪ್ರಾಫಿಟ್ ಎಷ್ಟಾಗುತ್ತೆ, 8 × 12, 1 ಯೂನಿಟ್ ಆಫ್ ಎಕ್ಸ್ಗೆ 8 ರೂಪೀಸ್ ಪ್ರಾಫಿಟ್ ಇಂಟು 12 ಯೂನಿಟ್ಸ್ ಪ್ಲಸ್ 6 × 6, ದಟ್ ಈಸ್ 96 + 6 × 6 36, 96 + 36 ಟೋಟಲ್ ಪ್ರಾಫಿಟ್ ಎಷ್ಟು ಬಂತು ನಮಗೆ 132 ರೂಪೀಸ್ ಬಂದಿದೆ. ಸೊ ಹಾಗಿರುವಾಗ ನಾವು ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ನೋಡಿದರೆ, we have to produce 12 units of X and 6 units of Y to maximize the profit. So B point, that means maximization of profit happens at the point B. B ನಲ್ಲೇ ನಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ. ಹಾಗಾಗಿ ನಾವು 12 ಯೂನಿಟ್ಸ್ ಆಫ್ ಎಕ್ಸ್ ಆ್ಯಂಡ್ 6 ಯೂನಿಟ್ಸ್ ಆಫ್ ವೈನ ಪ್ರೊಡ್ಯೂಸ್ ಮಾಡಿದಾಗ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಅದನ್ನೇ ನಾವು ಏನಂತೀವಿ, ಆಪ್ಟಿಮಮ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದ ಎಂಡ್. ಇದೇ ಥರ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಯಾವ ಪಾಯಿಂಟಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದ್ರ ಮೂಲಕ ಲೀನಿಯರ್ ಪ್ರೋಗ್ರಾಮಿಂಗ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.